ಈ ಹಿಂದೆ ತಾವು ವಾರಣಾಸಿಗೆ ಬಂದಿದ್ದರೆ, ಕಾಶಿಗೆ ಬಂದಿದ್ದರೆ ಆಗ ನೋಡ್ತಕ್ಕಂಥ ಕಾಶಿಯೇ ಬೇರೆ, ಈಗ ನೋಡ್ತಿರ್ತಕ್ಕಂಥ ಕಾಶಿಯೇ ಬೇರೆ. ಅಂದರೆ ಅಷ್ಟು ವಿಶೇಷವಾಗಿ ಭಾಳಷ್ಟು ಶುದ್ಧೀಕರಿಸಿ ಈ ಗಂಗಾಜಲವನ್ನು ಸಹಿತ ಅಷ್ಟೇ ಅಪ್ಪಟವಾಗಿ ನೋಡ್ಬೋದು ನಾವು. ಹಾಗೆ ಪ್ರತಿಯೊಂದು ಘಾಟುಗಳಲ್ಲೂ ಸಹಿತ ವಿಶೇಷವಾಗಿರ್ತಕ್ಕಂಥ ದೀಪಾಲಂಕಾರ ಇದೆ. ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯವೂ ಹೌದು. ಈ ಸಾನ್ನಿಧ್ಯಕ್ಕೆ ಬರ್ತಕ್ಕಂಥವರು ಇಲ್ಲಿ ಜಪ, ತಪ, ಅನುಷ್ಠಾನ, ಸ್ನಾನ, ಸಂಧ್ಯಾ ವಂದನೆ ಜೊತೆಗೆ ಸಾಂಬ ಸದಾಶಿವರಿಗೆ ಅಭಿಷೇಕ ಎಲ್ಲವೂ ಸಹಿತ ಬಹಳ ವಿಶೇಷವಾಗಿ ನಡೆಸ್ತಾರೆ. ಇದು ಕೈಲಾಸ ಕ್ಷೇತ್ರ, ಜೊತೆಗೆ ತಾಯಿ ಅನ್ನಪೂರ್ಣೇಶ್ವರಿ ನೆಲೆ ನಿಂತಹ ಕ್ಷೇತ್ರ. ತಾಯಿ ಅನ್ನಪೂರ್ಣೇಶ್ವರಿನೂ ಹಾಗೂ ಕಾಶಿ ವಿಶ್ವನಾಥನ್ನು ದರ್ಶನ ಮಾಡಿಕೊಂಡು ಇಲ್ಲಿಂದ ಮುಂದೆ ಇನ್ನು ವಿಶೇಷವಾಗಿರ್ತಕ್ಕಂತಹ ಕುಂಭಮೇಳಕ್ಕೆ ಪ್ರಯಾಣ ಬೆಳೆಸುವಂತಹದ್ದು ಸಾಕಷ್ಟು ಜನದ ಪದ್ಧತಿಯಾಗಿದೆ. ಬನ್ನಿ, ಗಂಗಾ ಆರತಿ ನಡೀತಿದೆ, ದರ್ಶನ ಮಾಡೋಣ. ಈಗ ತಾವು ನೋಡ್ತಾ ಇರ್ತಕ್ಕಂಥದ್ದೇ ಈ ಗಂಗಾ ಆರತಿ. ಗಂಗೆ ಚಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಅಂಬಾ ಗಂಗಾ ಮಾತಾ ಕಿ ಜೈ, ಗಂಗಾ ಮಾತಾ ಕಿ ಜೈ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೇ 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 ನಮೋ ನಮಃ. ಗಂಗೆ ಚಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಭಗವತಿನ ಪ್ರಾರ್ಥನೆ ಮಾಡ್ತಾ ಈ ಗಂಗಾ ಜಲದಲ್ಲಿ ನಡೀತಿರ್ತಕ್ಕಂತಹ ಗಂಗಾ ಆರತಿ ಮಹತ್ತರವಾಗಿರ್ತಕ್ಕಂಥದ್ದು. ಗಂಗಾ ಆರತಿ, ಗಂಗಾ ಸ್ನಾನ ಜೊತೆಗೆ ಕಾಶಿ ವಿಶ್ವೇಶ್ವರನ ದರ್ಶನ ಇದೆಯಲ್ಲ, ಅಬ್ಬಾ ಅದು ಬಹಳ ವಿಶೇಷವೇ ಸರಿ. ನಾನು ಆಗಲೇ ಹೇಳಿದೆ ನಿಮಗೆ, ಇದೊಂದು ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯ ಸಾನ್ನಿಧ್ಯ. ಈ ಹಿಂದೆ ಎಷ್ಟೋ ಜನ ಕಾಶಿ ಯಾತ್ರೆ ಅಂತ ಬಂದರೆ ಆ ಕಾಶಿ ಯಾತ್ರೆ ಕಡೆ ಭಾಗದಲ್ಲಿ ಮಾಡೋರು, ಅಥವಾ ಮದುವೆಗೂ ಮುನ್ನ ಕಾಶಿ ಯಾತ್ರೆ ಅಂತ ತಾವೆಲ್ಲರೂ ತಿಳ್ಕೊಂಡಿದ್ದೀರಿ. ಕಾಶಿ ಯಾತ್ರೆಗೆ ವರ ಹೊರಟ್ರೆ ವರನ ನಿಲ್ಲಿಸಿ, ನೀನು ಕಾಶಿಗೆ ಹೋಗೋದು ಬೇಡ, ಮಗಳನ್ನು ಕೊಡ್ತೀನಿ, ಮದುವೆ ಮಾಡ್ಕೋ, ಸಂಸಾರ ಮಾಡು, ಮುಂದೊಂದು ದಿವಸ ವಯಸ್ಸಾದ ನಂತರ ಆಗ ನೀನು ಕಾಶಿ ಯಾತ್ರೆ ಮಾಡು ಅಂತ ಹೇಳೋರು. ಅಂದರೆ ಹಿಂದೆ ಕಾಶಿ ಯಾತ್ರೆ ಪ್ರಯಾಣ ಹೇಗಿತ್ತಪ್ಪ ಅಂದರೆ ಭಾಳ ಪ್ರಯಾಸವೇ ಆಗಿತ್ತು. ಆದರೆ ಇವತ್ತಿನ ದಿವಸ ಕಾಶಿ ಯಾತ್ರೆ ಬೆಳಗ್ಗೆ ಅಂದುಕೊಂಡ್ರೆ ಮಧ್ಯಾಹ್ನಕ್ಕೆ ಕಾಶಿಗೆ ಬರ್ತೀರಿ. ಆದರೂ ಈ ಕಾಶಿ ಕ್ಷೇತ್ರದಲ್ಲಿ ಹಿಂದಿನಿಂದ ಬೆಳೆದು ಬಂದಂತಹ ಪದ್ಧತಿಗಳು ಸಾಕಷ್ಟು ಇದೆ. ಹಾಗೆ ಕಾಶಿ ವಿಶ್ವೇಶ್ವರನ ಅನುಷ್ಠಾನ ಅದು ಮತ್ತಷ್ಟು ಇದೆ. ಹಾಗೆ ತಾವು ನೋಡ್ತಾ ಇರ್ತಕ್ಕಂತಹ ಈ ಗಂಗಾ ಆರತಿ ನೋಡ್ಲಿಕ್ಕೆ 2 ಕಣ್ಗಳು ಸಾಲದು. ಅಮ್ಮ ಗಂಗಾ ಮಾತಾ ಕಿ ಜೈ, ಗಂಗಾ ಮಾತಾ ಕಿ ಜೈ, ಗಂಗಾ ಮಾತಾ ಕಿ ಜೈ. ತಾವು ನೋಡ್ತಿರ್ತಕ್ಕಂತಹ ಗಂಗಾರತಿ ಪರಮ ಪವಿತ್ರವಾಗಿರ್ತಕ್ಕಂಥದ್ದು, ಪುಣ್ಯ ಸಾನ್ನಿಧ್ಯದಲ್ಲಿ ನಡೀತಿರ್ತಕ್ಕಂಥದ್ದು. ಕಾಶಿ ವಿಶ್ವೇಶ್ವರನಿಗೆ ನಡೆಯುವಂಥ ಗಂಗಾರತಿ ವಿಶೇಷವಾಗಿರ್ತಕ್ಕಂಥ ಪುಣ್ಯದ ಆರತಿ.
ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಸಾಂಬ ಸದಾಶಿವನ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರ. ಕಂಡು ಕಾಣದಂಥದ್ದು ಸಾಕಷ್ಟು ಇದೆ, ಕಾಣತಕ್ಕಂಥದ್ದು ಮತ್ತಷ್ಟು ಇದೆ. ಅದರಲ್ಲೂ ವಿಶೇಷವಾಗಿರ್ತಕ್ಕಂಥ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯ ತಾವು ನೋಡ್ತಿರ್ತಕ್ಕಂತಹದ್ದು ಇದು ಹರಿಶ್ಚಂದ್ರ ಘಾಟ್. ವಾರಣಾಸಿ ಕಾಶಿ ಕ್ಷೇತ್ರದಲ್ಲಿ ಶಿವಮಂದಿರ, ಜೊತೆಗೆ ಶಿವಮಂದಿರದ ಪ್ರತ್ಯಕ್ಷದ ಮುಂಭಾಗದಲ್ಲಿ ಇಲ್ಲಿ ಮನುಷ್ಯನ ಕಡೆಯ ದಿನ ಅಂದರೆ ತಾವು ನೋಡ್ತಿದ್ದೀರಿ ಸಾಕಷ್ಟು ಚಿತೆಗಳು. ಅಂದರೆ ಇಲ್ಲಿ ಎಲ್ಲವೂ ಸಹಿತ ಪವಿತ್ರವೇ. ಮನುಷ್ಯನ ಕಡೆಯ ಯಾತ್ರೆಯೂ ಪವಿತ್ರವೇ. ಗಂಗಾ ನದಿಯಲ್ಲಿ ನಾವು ಹೊರಡ್ತಾ ಇದ್ದೀವಿ. ಅಂದರೆ ಇದು ಗಂಗಾ ನದಿ. ಗಂಗಾ ನದಿಯಲ್ಲಿ ನಾವು ಪ್ರಯಾಣ ಬೆಳೆಸ್ತಾ ಇದ್ದೀವಿ. ತಾವೀಗ ನೋಡ್ತಾ ಇರ್ತಕ್ಕಂತಹದ್ದು ಗೌರಿ ಕೇದಾರ. ಗೌರಿ ಕೇದಾರದ ವಿಶೇಷವಾಗಿರ್ತಕ್ಕಂತಹ ಆಲಯವನ್ನು ದರ್ಶನ ಮಾಡ್ತಾ ಇದ್ದೀವಿ. ಗೌರಿ ಕೇದಾರ ಹತ್ತ ಇರ್ತಕ್ಕಂತಹದ್ದು. ಹಾಗೆ ಮತ್ತೊಂದು ಆಲಯವನ್ನು ನೋಡ್ತಿದ್ದೀವಿ. ಪ್ರತಿಯೊಂದು ಆಲಯಗಳ ಮುಂಭಾಗದಲ್ಲೂ ಸಹಿತ ಒಂದೊಂದು ಚಿತಾಗಾರಗಳಿದೆ, ಚಿತೆಗಳು ನಡೀತಾ ಇದೆ. ಅಂದರೆ ಚಿತೆಯಲ್ಲಿ ನಿರಂತರವಾಗಿ ಇಲ್ಲಿ ರಾತ್ರಿ ಹಗಲು ಏನೂ ಇಲ್ಲ. ವರ್ಷದ 365 ದಿವಸ ಸಹಿತ ನಿರಂತರವಾಗಿ ಇಲ್ಲಿ ಮನುಷ್ಯರ ಅಂತ್ಯಕಾಲ, ಅಂತ್ಯ ಸಂಸ್ಕಾರಗಳು ನಡೀತಾನೇ ಇರುತ್ತೆ. ಏನೇ ಆದರೂ ಕಾಶಿ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಭೂಮಿ. ಕಾಶಿ ಕ್ಷೇತ್ರದಲ್ಲಿ ಗಂಗಾ ಸ್ನಾನ ಇದು ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಗಂಗಾ ಸ್ನಾನ ಒಂದೊಂದು ಕಡೆಯೂ ಸಹಿತ ಈಗ ಗಂಗಾ ಆರತಿಯ ಸಮಯ. ಸುಮಾರು ಸಂಧ್ಯಾಕಾಲ 6 ರಿಂದ 7 ಈಗ ಗಂಗಾ ಆರತಿ ಪ್ರತಿಯೊಂದು ಘಾಟುಗಳಲ್ಲೂ ಗಂಗಾ ಆರತಿ ಮಾಡ್ತಾರೆ. ಇಲ್ಲಿ ಹರಿಶ್ಚಂದ್ರ ಘಾಟ್ ಇದೆ, ವಿಶೇಷವಾಗಿರ್ತಕ್ಕಂಥ ಘಾಟ್ ಇದೆ. ಒಂದೊಂದು ಘಾಟಿಗೆ ಒಂದೊಂದು ಹೆಸರುಗಳಿದೆ. ಮಣಿಕರ್ಣಿಕಾ ಘಾಟ್ ಅಂತಿದೆ, ಹನುಮಾನ್ ಘಾಟ್ ಇದೆ, ಜೊತೆಗೆ ಹರಿಶ್ಚಂದ್ರ ಘಾಟ್ ಇದೆ, ಇನ್ನು ಕೇದಾರ್ ಘಾಟ್ ಇದೆ, ಹಾಗೂ ನಾರದ ಘಾಟ್ ಅಂತಕ್ಕಂಥದ್ದಿದೆ. ಹೀಗೆ ಸಾಕಷ್ಟು ಇದೆ. ಒಟ್ಟಾರೆ ಹೇಳಬೇಕಂದ್ರೆ ವಿಶೇಷವಾಗಿರ್ತಕ್ಕಂಥ ಇದು ಮಹಾ ಸ್ಮಶಾನ ಅಂದರೂ ತಪ್ಪಾಗೋದಿಲ್ಲ. ಮಹಾ ಸ್ಮಶಾನವೂ ಸರಿಯೇ, ಕಾಶಿ ವಿಶ್ವೇಶ್ವರನ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯವೂ ಸರಿಯೇ. ಹಾಗೆ ಕಾಶಿ ವಿಶ್ವೇಶ್ವರನಿಗೆ ಸುಮಾರು ಮಧ್ಯರಾತ್ರಿಯಲ್ಲಿ ಸ್ವಾಮಿಗೆ ಅಭಿಷೇಕ ಪ್ರಾರಂಭ ಆಗುತ್ತೆ. ಮಧ್ಯರಾತ್ರಿ ಅಭಿಷೇಕ ನಿರಂತರವಾಗಿ ರುದ್ರನಿಗೆ ರುದ್ರಾಭಿಷೇಕವೇ ವಿಶೇಷ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ತೇ ನಮಃ. ಹಾಗೆ ಈ ರುದ್ರನ ವಿಶೇಷವಾಗಿರ್ತಕ್ಕಂತಹ ತಾಣಕ್ಕೆ ರಾಜ್ಯದ ದೇಶದ ನಾನಾ ಮೂಲೆಗಳಿಂದ ಭಕ್ತರು ಬರ್ತಾರೆ. ಎಷ್ಟೋ ಜನ ವಯಸ್ಸಾಗಿರ್ತಕ್ಕಂಥ ಹಿರಿಯರು ಒಮ್ಮೆ ಈ ಭಾಗಕ್ಕೆ ಬಂದರೆ ಪುನಃ ನಾನು ಊರ ಕಡೆ ಬರೋದಿಲ್ಲಪ್ಪ ಅಂತ ಹೇಳಿ ಇಲ್ಲೇ ತಮ್ಮ ಕಡೆ ಉಸಿರನ್ನು ಎಳಿತಾರೆ. ಅಂಥವರು ಸಹಿತ ಸಾಕಷ್ಟು ಜನ ಇದ್ದಾರೆ. ಸಾಕಷ್ಟು ಜನನ ನಾವು ಮಾತಾಡಿಸಿದ್ವಿ ಸಹಿತ. ಒಟ್ಟಾರೆ ಹೇಳಬೇಕಂದ್ರೆ ಈ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ. ಹಾಗೆ ಹಿಂದೊಮ್ಮೆ ಸಾಕಷ್ಟು ದಿನಗಳ ಹಿಂದೆ, ಅಂದರೆ ಸುಮಾರು ವರ್ಷಗಳ ಹಿಂದೆ ಈ ಗಂಗೆ ನೋಡಲಿಕ್ಕೆ ಬಹಳಷ್ಟು ಒಂಥರ ಸಮಸ್ಯೆ ಇತ್ತು. ಗಂಗೆ ಒಂಥರ ಕಲುಷಿತವೇನೋ ಎಂಬಂಥ ರೀತಿಯಲ್ಲಿತ್ತು. ಆದರೆ ಇವತ್ತಿನ ದಿವಸ ಅಪ್ಪಟ್ಟವಾದಂಥ ಗಂಗೆ, ವಿಶೇಷವಾದಂಥ ಗಂಗೆ, ನೋಡಲಿಕ್ಕೆ ರಮಣೀಯವಾಗಿರ್ತಕ್ಕಂಥ ಸ್ಥಳದ ಈ ಗಂಗೆ ಭಾಳ ಶುದ್ಧಿಯಾಗಿದ್ದಾಳೆ. ಇವತ್ತಿನ ದಿವಸ ಬರ್ತಕ್ಕಂಥವರು ಶುದ್ಧಿಯಾಗಿ ಸ್ನಾನವನ್ನು ಮಾಡಿ ಪೂಜಾ ಅನುಷ್ಠಾನವನ್ನು ಮಾಡಿ ಪರಮ ಪವಿತ್ರವಾಗಿರ್ತಕ್ಕಂಥ ಈ ಸಾನ್ನಿಧ್ಯದಲ್ಲಿ ಶಿವನ ದರ್ಶನ ಮಾಡತಕ್ಕಂಥದ್ದು ಸಹಿತ ಅಷ್ಟೇ ವಿಶೇಷವಾಗಿದೆ. ಈಗ ತಾವು ನೋಡ್ತಿರ್ತಕ್ಕಂತಹ ಒಂದೊಂದು ಕ್ಷೇತ್ರವೂ ಅತ್ಯಮೂಲ್ಯವಾಗಿರ್ತಕ್ಕಂಥದ್ದು, ವಿಶೇಷವಾಗಿರ್ತಕ್ಕಂಥದ್ದೇ ಸರಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ತ್ರಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಕಮಿಂದನ ಮೃತ್ಯೋನ್ ವೃಕ್ಷೀಯಮಾಮೃತಾತ್. ತಾವೀಗ ನೋಡ್ತಾ ಇರ್ತಕ್ಕಂಥದ್ದು ಮಣಿಕರ್ಣಿಕಾ ಘಾಟ್ ಅಂತ. ಮಣಿಕರ್ಣಿಕಾ ಘಾಟಲ್ಲಿ ವರ್ಷದ 365 ದಿವಸ ದಿನದ 24 ಗಂಟೆ ಸಮಯ ಇಲ್ಲ, ಹೊತ್ತಿಲ್ಲ. ಇಲ್ಲಿ ನಿರಂತರವಾದಂತಹ ಚಿತೆ ಇಲ್ಲಿದ್ದೇ ಇರುತ್ತೆ. ಯಾರಾದರೂ ಅಂದರೆ ಇಲ್ಲಿ ಸಾಕಷ್ಟು ದೂರಭಾರತದಿಂದ ಸಹಿತ ಇಲ್ಲಿಗೆ ದೇಹಗಳನ್ನು ತರ್ತಾರೆ. ದೂರಬಾರ್ದೇನು ಹೊರದೇಶಗಳಿಂದ ಸಹಿತ ಇಲ್ಲಿಗೆ ದೇಹವನ್ನು ಕಳಿಸಿ ಆ ದೇಹವನ್ನು, ಅಂದರೆ ಅವರ ಸಂಬಂಧಿಕರು ಇಲ್ಲಿ ದೇಹವನ್ನು ಇಲ್ಲೇ ಅಂತ್ಯ ಸಂಸ್ಕಾರ ಆಗಬೇಕು, ಇಲ್ಲೇ ಪಂಚಭೂತಗಳಲ್ಲಿ ಲೀನವಾಗಬೇಕು ಅಂಥೇಳಿ ಇಲ್ಲಿ ಅಗ್ನಿಸ್ಪರ್ಶ, ಇಲ್ಲಿ ಗಂಗೆಗೆ ಆಹುತಿ, ಇಂತಹ ಒಂದು ಕೈಂಕರ್ಯಗಳನ್ನು ಇಲ್ಲಿ ನಡೆಸ್ತಾರೆ. ಇಲ್ಲಿ ಪ್ರಧಾನವಾಗಿರ್ತಕ್ಕಂಥದ್ದು ಕಾಶಿ ಕ್ಷೇತ್ರದಲ್ಲಿ 2 ಪ್ರಧಾನವಾದಂಥ ಘಾಟ್ ಇದೆ. ಒಂದು ಹರಿಶ್ಚಂದ್ರ ಘಾಟು, ಇನ್ನೊಂದು ಮಣಿಕರ್ಣಿಕಾ ಘಾಟು. ಈಗ ತಾವು ನೋಡ್ತಾ ಇರ್ತಕ್ಕಂಥದ್ದು ಮಣಿಕರ್ಣಿಕಾ ಘಾಟು. ಈಗ ಸಮಯ ಸಾಕಷ್ಟು ಹೊತ್ತಾಗಿದೆ, ಆದರೂ ಇನ್ನೂ ಸರತಿ ಸಾಲಲ್ಲಿ ನಿಂತಿದೆ. ಸಾಕಷ್ಟು ದೇಹಗಳು ಬಂದು ನಿಂತಿದೆ. ಆ ದೇಹಗಳು ಆ ಪರಿವಾರದವರು ಬಂದು ನಿಂತ್ಕೊಂಡಿದ್ದಾರೆ. ಒಂದು ಮುಗಿತಿದ್ದಂಗೆ ಇನ್ನೊಂದು. ಒಟ್ಟಾರೆ ಹೇಳಬೇಕಂದ್ರೆ ಇಲ್ಲಿ ಅಗ್ನಿ ನಿರಂತರವಾಗಿ ನೋಡಬಹುದು. ಹಾಗೆ ಸ್ವಾಮಿಗೆ ಮಧ್ಯರಾತ್ರಿ 1ವರೆಗೆ ಇಲ್ಲಿ ಸ್ವಾಮಿಗೆ ವಿಶೇಷವಾಗಿರ್ತಕ್ಕಂಥ ಭಸ್ಮಾರ್ಚನೆ, ಭಸ್ಮಾಭಿಷೇಕ ಎಲ್ಲವೂ ಇದೆ. ಉಜ್ಜಯಿನಿಯಲ್ಲಿ ಹೇಗೆ ನಡೆಯುತ್ತೋ ಹಾಗೆ ಇಲ್ಲೂ ಸಹಿತ ನಡೆಯುತ್ತೆ. ಒಟ್ಟಾರೆ ಹೇಳಬೇಕಂದ್ರೆ ಇದೆಲ್ಲವನ್ನು ನೋಡಿದ್ರೆ
ಮನುಷ್ಯ ಇಹಪರಗಳಲ್ಲಿ ತಾನು ಸಾಧ್ಯವಾದಷ್ಟು ಸನ್ಮಾರ್ಗದತ್ತಿರಬೇಕು, ಒಳ್ಳೆಯದನ್ನು ಮಾಡಬೇಕು, ಒಳ್ಳೆಯದ್ರ ಬಗ್ಗೆ ಚಿಂತನೆ ಮಾಡಬೇಕು. ಭಗವಂತ ಕೊಟ್ಟಂಥ ಈ ದೇಹ, ಸಾಧ್ಯವಾದಷ್ಟು ಈ ದೇಹದಲ್ಲಿರ್ತಕ್ಕಂಥ ಆತ್ಮ ಈ ದೇಹದಲ್ಲಿರುವ ತನಕ 4 ಜನಕ್ಕೆ ಒಳ್ಳೆಯದಾಗುವಂಗೆ ಒಳ್ಳೆಯ ಥರದಲ್ಲಿ ಒಳ್ಳೆಯ ಮಾತಿನಿಂದ, ಒಳ್ಳೆಯ ಸಂಸ್ಕಾರ, ಒಳ್ಳೆಯ ಮನಸ್ಸಿನಿಂದ ನಾವು ಬದುಕಿದರೆ ಖಂಡಿತ ಅದು ಯಶಸ್ಸಿಗೆ ಹಾದಿಯಾಗುತ್ತೆ. ಅಂಥದ್ರಲ್ಲಿ ಇವತ್ತು ಶಿವರಾತ್ರಿಯ ಉತ್ಸವ ಕಾಲ ನಡೀತಾ ಇದೆ. ಶಿವರಾತ್ರಿಯ ಉತ್ಸವಗಳಲ್ಲಿ ಈ ಒಂದು ವಿಶೇಷವಾಗಿರ್ತಕ್ಕಂಥದ್ದನ್ನು ದರ್ಶನ ಮಾಡ್ತಾ ಇದ್ದೀವಿ. ಎಲ್ಲವೂ ಶಿವಮಯವೇ. ಈ ಶಿವಮಯ ವಿಶೇಷವಾಗಿರ್ತಕ್ಕಂಥದ್ದು ಹರ ಹರ ಮಹಾದೇವ್. ಇಲ್ಲಿ ಒಂದೇ ಕೂಗು ಕೇಳಿಸ್ತಕ್ಕಂಥದ್ದು ಹರ ಹರ ಮಹಾದೇವ್. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಮಹರ್ಷಿವಾಣಿಯ ಸಮಸ್ತ ವೀಕ್ಷಕ ಬಂಧುಗಳೇ, ಪ್ರತಿದಿನ, ಪ್ರತಿ ಕಾಲ, ಪ್ರತಿ ವಾರ ಒಂದೊಂದು ವಿಶೇಷವಾಗಿರ್ತಕ್ಕಂಥದ್ದನ್ನು ಹೊತ್ತು ತರುವಂತಹ ಹೊಸ ಪ್ರಯತ್ನವೇ ನಮ್ಮ ಈ ಮಹರ್ಷಿವಾಣಿದು. ನಮ್ಮ ಭಾರತೀಯ ಸಂಸ್ಕೃತಿ ಹಿಂದೂ ಸನಾತನ ಧರ್ಮದ ಒಂದಿಷ್ಟು ಸೂಕ್ಷ್ಮತೆಗಳು, ಜೊತೆಗೆ ವಿಶೇಷವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರಗಳ ದರ್ಶನ, ಸಮುದ್ರ, ಹರಿಯುವ ನೀರು, ಸಂಗಮ ಕ್ಷೇತ್ರಗಳು, ತ್ರಿವೇಣಿ ಸಂಗಮ, ಇದೆಲ್ಲ ಒಂದೊಂದು ವಿಶೇಷಗಳಿದ್ದರೆ ಇದೆಲ್ಲವನ್ನು ಮೀರಿಸ್ತಕ್ಕಂಥದ್ದು ಮತ್ತೊಂದು ಕ್ಷೇತ್ರವಿದೆ. ಇವತ್ತು ತಾವು ನೋಡ್ತಿರ್ತಕ್ಕಂಥ ಅಂತಹ ಒಂದು ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರವೇ ತ್ರಿವೇಣಿ ಸಂಗಮ. शिव शम्भो स्वयंभो शम्भो. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಕುಂಭಮೇಳಕ್ಕೆ ಈಗಾಗಲೇ ಸಾಕಷ್ಟು ಜನ, ತ್ರಿವೇಣಿ ಸಂಗಮಕ್ಕೆ ಅಲಹಾಬಾದ್ಗೆ ಸಾಕಷ್ಟು ಜನ ಬರ್ತಿದ್ದಾರೆ. ಸುಮಾರು 15 ಕಿಲೋಮೀಟರ್ ಹಿಂದಲೇ ಗಾಡಿಗಳು ನಿಲ್ತಾ ಇದೆ. ಅಲ್ಲಿಂದ ನಡೆದು ಬರ್ತಿದ್ದಾರೆ. ಸುಮಾರು ಒಂದು 10 ಕಿಲೋಮೀಟರ್ 12 ಕಿಲೋಮೀಟರ್ ಅಂತೂ ಖಂಡಿತ ನಡಿಲೇಬೇಕಾಗಿದೆ. ಸಾರ್ವತ್ರಿಕವಾಗಿ ಯಾರೊಬ್ಬರಿಗೂ ಸಹಿತ ಗಾಡಿ ಒಳಗಡೆ ಬಿಡಲಿಕ್ಕೆ ಆಗ್ತಾಯಿಲ್ಲ. ಯಾಕೆಂದರೆ ಇರ್ತಕ್ಕಂಥದ್ದು 1 ಅಥವಾ 2 ರೋಡು. ಆ 2ರಲ್ಲೂ ಸಂಪೂರ್ಣವಾಗಿ ಜನಸಾಗರವೇ ಹರಿದು ಬರ್ತಾ ಇದೆ. ಜನ ಅಂದರೆ ಅಬ್ಬಾ, ಎಲ್ಲೂ ಕಂಡರಿಯದಂಥ ಜನ, ಎಲ್ಲೂ ನೋಡಿದಂಥ ಜನ. ನಾವು ಈ ಭಾಗಕ್ಕೆ ಬಂದದ್ದು ನಮಗೆ ಹೊಸದಾದ್ರಿಂದ ಬಹುಶಃ ನಾವು ಅಂದ್ಕೊಳ್ತಾ ಇದ್ದೀವಿ ಇದೇ ಸಾಕಷ್ಟು ಜನವೇನೋ.
ಒಟ್ಟಾರೆ ಹೇಳಬೇಕಂದ್ರೆ ಸಾಧು ಸಂತರಿಗೆ, ನಗ್ನ ಸಾಧುಗಳಿಗೆ, ಜೊತೆಗೆ ಅಘೋರಿ ಬಾಬಾಗಳಿಗೆ ಏನೂ ಕೊರತೆ ಇಲ್ಲ, ಸಾಕಷ್ಟು ಜನ ಇದ್ದಾರೆ. ನಮ್ಮ ಭಾರತೀಯ ಸಂಸ್ಕೃತಿ ಹಿಂದೂ ಸನಾತನ ಧರ್ಮೋ ರಕ್ಷಿತ ರಕ್ಷದ ಧರ್ಮ ಸಂರಕ್ಷಣೆಗಾಗಿ ಜೊತೆಗೆ ನಡೀತಿರ್ತಕ್ಕಂಥ ಈ ಒಂದು ಪುಣ್ಯ ಸ್ನಾನಕ್ಕೋಸ್ಕರ ವಿಶೇಷವಾಗಿರ್ತಕ್ಕಂಥ ಕುಂಭಮೇಳದ ಅಮಾವಾಸ್ಯೆಯ ಈ ಶುಭ ದಿನ, ಅದರಲ್ಲೂ ಸೋಮವಾರ ಅಮಾವಾಸ್ಯೆ ಬಂದಿರತಕ್ಕಂಥದ್ದು ಮತ್ತಷ್ಟು ವಿಶೇಷ ಅಂತ ಹೇಳ್ತಾರೆ. ಸಾಕಷ್ಟು ಜನ ಆಗಮಿಸಿ ವಿಶೇಷವಾದಂಥ ರೀತಿ ಈ ಒಂದು ಸ್ನಾನಕ್ಕೋಸ್ಕರ ಅಮಾವಾಸ್ಯೆಯ ಈ ಪುಣ್ಯ ಸ್ನಾನ ಕುಂಭಮೇಳದಲ್ಲಿ ಮಾಡ್ತಕ್ಕಂತಹ ಈ ಕುಂಭಮೇಳದ ಸ್ನಾನಕ್ಕಾಗಿ ರಾಜ್ಯ, ದೇಶ, ಹೊರದೇಶಗಳಿಂದ ಸಹಿತ ಸಾಕಷ್ಟು ಜನ ಭಕ್ತರು ಬಂದಿದ್ದಾರೆ. ಇನ್ನೂ ಸಾಕಷ್ಟು ಜನ ಬರ್ತಾನೆ ಇದ್ದಾರೆ. ಸಾಕಷ್ಟು ಜನ ಮಂಡಲೇಶ್ವರರು ಹಾಗೂ ಸಾಕಷ್ಟು ಜನ ಸಾಧು ಸಂತಗಳು ಸಹಿತ ಇಲ್ಲಿಗೆ ಆಗಮಿಸಿದ್ದಾರೆ. ಸಾಧು ಸಂತರನ್ನು, ಮಂಡಲೇಶ್ವರರನ್ನು ನೋಡಿ ನಮಸ್ಕರಿಸೋಣ, ಈ ಪುಣ್ಯ ಸ್ನಾನವನ್ನು ಮಾಡೋಣ, ಪುಣ್ಯ ಸ್ನಾನದ ಬಗ್ಗೆ ಮತ್ತಷ್ಟು ತಿಳ್ಕೊಳ್ಳೋಣ. और भारत ने एक इतिहास रचा है। अभी तक के समय में ये पहला कुंभ ऐसा है कि जिसमें 48 किलोमीटर में कुंभ लग रहा है और हमारे हिंदुओं के लिए गौरव का विषय है। ओके, समझे। संपूर्ण विश्व के लिए हम कल्याण की कामना करते हैं। सब सुखी रहे। ರಂಭಗಂ ಮಜಾಮಹೇ ಸುಗಂಧಂ ಮುಷ್ಟಿವರ್ಧನಂ ಪೂರ್ವಾನಂದನಾ ಮೃತ್ಯೋಂ ರಕ್ಷೇಮಾಮೃತಾತ್. ಶಿವನ ಆರಾಧನೆ, ಶಿವನ ವಿಶೇಷವಾಗಿರ್ತಕ್ಕಂಥ ಆರಾಧನಾ ಮಹೋತ್ಸವ ಕುಂಭಮೇಳದಲ್ಲಿ ಸಾಕಷ್ಟು ಜನ ಸಾಧು ಸಂತರು ಸಾಕಷ್ಟು ತಪಸ್ಸು ಮಾಡಿ, ಜಪಗಳು ಮಾಡಿ ತಮ್ಮನ್ನು ತಾವು ಸಂಪೂರ್ಣವಾಗಿ ತೊಡಗಿಸ್ಕೊಂಡಿದ್ದು, ಯಾವುದಕ್ಕೂ ಸಹಿತ ಈ ಲೋಕದಲ್ಲಿ ಯಾವುದೂ ನಮಗೆ ಸಂಬಂಧಪಟ್ಟದ್ದಲ್ಲ. ನಮ್ಮ ಧ್ಯಾನ, ನಮ್ಮ ಪೂಜೆ, ನಮ್ಮ ಅನುಷ್ಠಾನ ಎಲ್ಲವೂ ಶಿವಧ್ಯಾನ ಅಂತಲೇ, ಶಿವನಿಗೆ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ ಅಂತಲೇ ಮಾಡಿರ್ತಕ್ಕಂಥ ಸಾಕಷ್ಟು ಜನ ಸಾಧು ಸಂತರಿದ್ದಾರೆ. ಒಟ್ಟಾರೆ ಹೇಳಬೇಕಂದ್ರೆ ವಿಶೇಷವಾಗಿರ್ತಕ್ಕಂಥದ್ದು ಶಿವನ ಆರಾಧನೆ ಮಾಡ್ತಕ್ಕಂಥದ್ದು, ಅದರಲ್ಲೂ ಕುಂಭಮೇಳದಲ್ಲಿ ವಿಶೇಷವಾಗಿ ತಾಯಿ ಗಂಗಾ ಮಾತೆಯನ್ನು ಆರಾಧನೆ ಮಾಡ್ತಕ್ಕಂಥದ್ದು. ಹಾಗಾಗಿ ಕುಂಭಮೇಳಕ್ಕೆ ತನ್ನದೇ ಆದಂತಹ ಮೆರುಗಿದೆ. ಲಕ್ಷಾಂತರ ಜನ ಸಾಧು ಸಂತರು ಇಲ್ಲಿಗೆ ಆಗಮಿಸಿದ್ದಾರೆ. ಭಕ್ತ ಸಾಗರಕ್ಕಂತೂ ಸ್ವಲ್ಪವೂ ಕೊರತೆ ಇಲ್ಲ. ಅಂಥ ಒಂದು ವಿಶೇಷತೆ, ವೈಶಿಷ್ಟ್ಯತೆ ಇಲ್ಲಿ ನಡೀತಿರ್ತಕ್ಕಂಥದ್ದು. ಬಲೋ ಸಾಧು ಸಂತ ಮಹಾರಾಜ್ ಕಿ, ಬಲೋ ಸಾಧು ಸಂತ ಮಹಾರಾಜ್ ಕಿ ಜಯ. ಜಯ ಮಹಾದೇವ್. सोमवती अमावस्या है और शाही स्नान है। इसका बहुत ही महत्व है। सबसे उत्तम ये स्नान माना गया है, इसलिए सबसे ज़्यादा इसमें भीड़ भी है। और सभी आए हुए जनता जनार्दन को, सभी देशवासियों को कुंभ मेले की सभी महात्माओं की तरफ से बहुत बहुत शुभकामनाएं। सांबाय हरये परमात्मने प्रणतक्लेशनाशाय योगीनां पतये नमः।
कुंभ की तो मुख से तो कोई वर्णन होता नहीं है, वो तो आदि अनादिकाल परंपरा से चला आ रहा है। भगवान का स्वरूप है, ये सब शिव स्वरूप है। भगवान शिव कहाँ है, और उसको ज़्यादा तो हम मुख से क्या उनको बखान करूँ, क्या बस। ಸಾಕಷ್ಟು ಜನ ಸಾಧು ಸಂತರು ಇಲ್ಲಿಗೆ ಆಗಮಿಸಿದ್ದಾರೆ. ಅಘೋರಿಗಳು, ಬಾಬಾಗಳು ಸಾಕಷ್ಟು ಜನ ಬಂದಿದ್ದಾರೆ. ಎತ್ತಿಂದ ಎಲ್ಲಿವರೆಗೂ ನೋಡಿದ್ರು ಅಬ್ಬಾ, ಬಾಬಾಗಳ ದರ್ಶನವೇ, ಅಘೋರಿಗಳ ದರ್ಶನವೇ. ಅಘೋರೇಭ್ಯೋ ದಘೋರೇಭ್ಯೋ ಘೋರಘೋರತರೇಭ್ಯ ಸರ್ವೇಭ್ಯ ಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯ. ಹಾಗೆ ಇಲ್ಲಿಗೆ ಆಗಮಿಸಿರ್ತಕ್ಕಂಥ ಸಾಧು ಸಂತರು, ಅಘೋರಿಗಳು, ನಾಗಾ ಸಾಧುಗಳು, ಬಾಬಾಗಳು ಇವರು ಸಹಿತ ಧರಿಸಿರ್ತಕ್ಕಂಥ ವಸ್ತ್ರ, ಜೊತೆಗೆ ಅವ್ರದ್ದೇ ಆದಂಥ ಒಂದಷ್ಟು ತತ್ವಗಳು, ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಅವರು ಆಚರಣೆ ಮಾಡುವಂಥ ರೀತಿ ಇದೆಯಲ್ಲ, ಅಬ್ಬಾ ನೆನೆಸ್ಕೊಂಡ್ರು ಭಯನೇ ಸರಿ. ಈ ಪ್ರಾಪಂಚಿಕ ಜ್ಞಾನ ಪ್ರಪಂಚದಿಂದ ಅಂದರೆ ಸರ್ವರು ಎಲ್ಲರೂ ನಮ್ಮಗಳ ಮಧ್ಯದಲ್ಲೇ ಇದ್ದರೂ ಪ್ರತ್ಯೇಕವಾದಂತಹ ಜೀವನವನ್ನು ಕೈಗೊಂಡಿರ್ತಕ್ಕಂಥವರು ಈ ನಾಗಾ ಸಾಧುಗಳು, ಅಘೋರಿಗಳು. ಸಂಸಾರ ಆಗಲಿ, ಸಂಬಂಧ ಆಗಲಿ, ಅಥವಾ ಯಾವುದೇ ಒಂದು ವಿಚಾರಗಳಲ್ಲಿ ಬೇಕು ಬೇಡ ಎಂಬತಕ್ಕಂಥದ್ದಾಗಲಿ, ಇದೆಲ್ಲವನ್ನು ಹೊರತುಪಡಿಸಿ ತಮ್ಮದೇ ಆದಂತಹ ವಿಶೇಷವಾದ ಪ್ರಪಂಚದಲ್ಲಿದ್ದಾರೆ. ಆದರೆ 12 ವರ್ಷಗಳಿಗೆ ಒಮ್ಮೆ ನಡೆಯುವಂಥ ಇಂತಹ ಕುಂಭಮೇಳದಲ್ಲಿ ಪ್ರತ್ಯಕ್ಷರಾಗ್ತಾರೆ. ಎಷ್ಟೋ ಜನ ನಾಗಾ ಸಾಧುಗಳು, ಅಘೋರಿಗಳು ಮಾತು ಕಡಿಮೆ, ಮೌನದಿಂದ ಅನುಷ್ಠಾನ. ಮಾತು ಕಡಿಮೆ ಇದ್ದು ಮೌನ ಅನುಷ್ಠಾನವಿದ್ದು ನಿತ್ಯವೂ ಅವರದೇ ಆದಂತಹ ಪ್ರಪಂಚದಲ್ಲಿ ತೇಲ್ತಾ ಇರ್ತಾರೆ. ಇವರ ಆಹಾರ ಪದ್ಧತಿಗಳು, ಇವರ ರೀತಿ ನೀತಿ ಇದೆಲ್ಲವೂ ನೋಡಿದ್ರೆ ಬಹಳ ಭಯ ಅನಿಸುತ್ತೆ.
शाही स्नान पहले श्री पंचायती महानिर्वाणी हम लोग करते हैं, सदियों से चला आ रहा है। हम लोग यही कामना करते हैं कि पूरे विश्व में सुख शांति समृद्धि बना रहे, आपस में भाईचारा बना रहे। इसके लिए हम लोग सारा तपश्चर्या समाज के लिए लगा देते हैं। ये हिमालय से सारे विश्व से आए हुए हैं और कंदराओं से भी आकर तपस्या करके सारे समाज को आशीर्वाद देते रहेंगे, हमेशा के लिए देते रहेंगे। हमेशा से पूरी पृथ्वी सुख शांति से समृद्धि से हमेशा बने रहे, मानव समाज हमेशा उत्थान करता रहे, आपस में भाईचारा बना रहे, यही हम लोगों की सब मनोकामना रहती है। और ईश्वर से प्रार्थना करते हैं, परमात्मा से प्रार्थना करते हैं। प्रति 6 साल में 12 साल में इलाहाबाद में आता है, इसी तरह सदियों से चलता रहेगा और चलता रहे, यही प्रार्थना है। धन्यवाद सभी मानव जातियों को, हम नागा बाबाओं के तरफ से शुभ आशीर्वाद मिलता रहे। त्र्यंबकं यजामहे सुगन्धिं पुष्टिवर्धनं उर्वारुकं मृत्योन्मृक्षेमामृतात् त्र्यंबकेश्वराय नमः, अगस्त्येश्वराय नमः, विश्वेश्वराय नमः, काशी विश्वेश्वराय नमः। हर हर महादेव। जय श्री राम, जय श्री राम। ನಾಗಾ ಸಾಧುಗಳೆಲ್ಲ ಧರ್ಮ ಪ್ರಚಾರ ಜೊತೆಗೆ ಧರ್ಮ ಉಳಿಬೇಕು, ಸಂಸ್ಕೃತಿ ಉಳಿಬೇಕು. ನಮ್ಮ ಭಾರತೀಯ ಸಂಸ್ಕೃತಿ ಹಿಂದೂ ಸನಾತನ ಧರ್ಮ, ಹಿಂದೂ ಸನಾತನ ಧರ್ಮದಲ್ಲಿರ್ತಕ್ಕಂಥ ಸ್ವಾರಸ್ಯಕರವಾದಂಥ ವಿಚಾರಗಳನ್ನು ಎಲ್ಲರಿಗೂ ಉಣಬಡಿಸಬೇಕು ಎಂಬತಕ್ಕಂಥ ಒಂದು ಮಹತ್ ಕಾರ್ಯವನ್ನು ಇವತ್ತಿನ ದಿವಸ ಕುಂಭಮೇಳದಲ್ಲಿ ಬಹಳ ಅದ್ಧೂರಿತವಾಗಿ ನಡೆಸ್ತಾ ಇದ್ದಾರೆ. ಕುಂಭಮೇಳದಲ್ಲಿ ಪ್ರತಿಯೊಬ್ಬರಿಗೂ ಸಹಿತ ಲೋಕ ಕಲ್ಯಾಣಾರ್ಥವಾಗಿ ಲೋಕದಲ್ಲಿ ವಾಸ ಮಾಡ್ತಕ್ಕಂಥವ್ರು ಪ್ರತಿಯೊಬ್ಬರು ಸುಖ ಶಾಂತಿ ನೆಮ್ಮದಿಯಿಂದಿರಬೇಕು, ಪ್ರತಿಯೊಬ್ಬರು ಸಹಿತ ಹಸನ್ಮುಖಿಯಾಗಿರಬೇಕು, ಪ್ರತಿಯೊಬ್ಬರ ಜೀವನ ಚೆನ್ನಾಗಿರಬೇಕು ಎಂಬತಕ್ಕಂಥದ್ದೇ ಇಲ್ಲಿನ ಮೂಲಾರ್ಥ.
ಹಾಗಾಗಿ ಸಾಧು ಸಂತರ ಸಹಿತ ನಗ್ನ ಸಾಧುಗಳು, ಸಾಧು ಸಂತರು, ನಾಗಾ ಸಾಧುಗಳು ಅಥವಾ ನಾಗಾ ಸಾಧುಗಳು ಮತ್ತು ನಾಗಾಬಾಬಾಗಳ ಸಹಿತ ಪ್ರತಿಯೊಬ್ಬರು ಹರಿಸ್ತಿರ್ತಕ್ಕಂಥದ್ದು ಲೋಕ ಕಲ್ಯಾಣಾರ್ಥವಾಗಿರಲಿ, ಪ್ರತಿಯೊಬ್ಬರ ಜೀವನ ಯಶಸ್ಸಾಗಿರಲಿ, ಪ್ರತಿಯೊಬ್ಬರು ಶಾಂತಿ ನೆಮ್ಮದಿಯಿಂದಿರಲಿ ಅಂತ ಹೇಳ್ತಕ್ಕಂಥದ್ದು. ಹರ ಹರ ಮಹಾದೇವ್, ಹರ ಹರ ಮಹಾದೇವ್. डॉक्टर आनंद गुरु जी कर्नाटक से आए हुए हैं, जी चैनल में जी कन्नड़ा के हैं। वो आए हैं, बहुत हमको खुशी की बात है। अर्ध कुंभ मेला में ये 6 साल में एक बार अर्ध कुंभ और 12 साल में एक बार पूर्ण कुंभ लगता है। इलाहाबाद में महानिर्वाणी अखाड़ा में वो शाही स्नान में शामिल हुए, इसके लिए अत्यंत हम लोग को खुशी की बात है और मैं हार्दिक अभिनंदन और स्वागत करता हूँ। जय गुरुदेव। विश्वेश्वरा आशुतोष अजनास विशासन जय गिरीश बृहदीश्वरा